ಹಾಯ್ ಫ್ರೆಂಡ್ಸ್, ನೀಲವೇ. ಇದು ರೀಸೆಂಟಾಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರೋಂಥ ಒಂದು ಸಿನಿಮಾ ಸ್ಟಾರಿಂಗ್ ಸೌಮಿತ್ ರಾವ್ ಆ್ಯಂಡ್ ಶ್ರೇಯಸಿ ಸೆನ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಇ.ಟಿ.ವಿ ವಿನ್ OTT ಪ್ಲಾಟ್ಫಾರ್ಮ್. ಕತೆ ಶುರುವಿನಲ್ಲಿ ಹೀರೋ ಒಂದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಹುಡುಗಿ ಜೊತೆ ಲವ್ ಬ್ರೇಕಪ್ ಆಗಿರುತ್ತೆ. ಇದರಿಂದಾಗಿ ಅವನು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಅವನು ಆಪೋಸಿಟ್ ಅಪಾರ್ಟ್ಮೆಂಟಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಈಗ ಅವನ ಮನಸ್ಸು ಚೇಂಜ್ ಆಗುತ್ತೆ ಮತ್ತೆ ಸಡನ್ ಆಗಿ ಅವನು ಸಾಯ್ಬೇಕು ಅಂತಿದ್ದವನು ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈಗ ಅರ್ಜುನ್ಗೆ ಅದಿತಿ ಮೇಲೆ ಒನ್ ಸೈಡೆಡ್ ಲವ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಒನ್ ಸೈಡೆಡ್ ಇಂದ ಟೂ ಸೈಡೆಡ್ ಲವ್ ಸ್ಟೋರಿ ಆಗುತ್ತೆ ಅನ್ನೋಷ್ಟರಲ್ಲಿ ಅದಿತಿಗೆ ಒಂದು ಮಿಸ್ಟೀರಿಯಸ್ ಫ್ಲಾಶ್ ಬ್ಯಾಕ್ ಇರುತ್ತೆ. ಅದರಿಂದಾಗಿ ಅವಳು ಅರ್ಜುನ್ ಇಂದ ದೂರ ಹೋಗ್ತಾ ಇರ್ತಾಳೆ. ಆದ್ರೆ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಅಲ್ಲಿ ಅರ್ಜುನ್ ಮತ್ತು ಅದಿತಿ ಇಬ್ರು ಸಹ ಮತ್ತೆ ಕ್ಲೋಸ್ ಆಗ್ತಾರೆ. ಸೊ ಇವಾಗ ಅದಿತಿಗೆ ಇರುವಂತಹ ಮಿಸ್ಟೀರಿಯಸ್ ಫ್ಲಾಶ್ ಬ್ಯಾಕ್ ಸ್ಟೋರಿ ಆದ್ರೂ ಏನು, ಅರ್ಜುನ್ ಮತ್ತು ಅದಿತಿಯ ಲವ್ ಸ್ಟೋರಿ ಸಕ್ಸಸ್ ಆಗಿ ಅವರಿಬ್ರು ಒಟ್ಟಿಗೆ ಜೀವನ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಈ ಫಿಲಮ್ ಅಲ್ಲಿ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅಂತ ಇರೋದು ಹೀರೋ ಮತ್ತು ಹೀರೋಯಿನ್ ಕ್ಯಾರೆಕ್ಟರ್ಸ್ಗೆನೆ. ಇಬ್ರು ಸಹ ಅವ್ರ ಆಕ್ಟಿಂಗ್ ನ್ಯಾಚುರಲ್ ಆಗಿ ಬಂದಿದೆ ಮತ್ತೆ ಅವರ ರೋಲ್ಸ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ, ಅದರಲ್ಲಂತೂ ಸೌಮಿತ್ರ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರುವಂತಹ ಶ್ರೇಯಸಿ ಸೆನ್ ಅವರ ಕ್ಯಾರೆಕ್ಟರ್ಗೂ ಸಹ ತುಂಬಾ ವೇರಿಯೇಷನ್ಸ್ ಇದೆ ಈ ಒಂದು ಫಿಲಮ್ ಅಲ್ಲಿ. ಅವರು ಅದು ಅಷ್ಟೇ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಕತೆ ತುಂಬಾ ಪ್ಲೇನ್ ಆಗಿ ಬರ್ಕೊಂಡಿದ್ದಾರೆ, ಅಂದ್ರೆ ಏನು ಕೂಡ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿಲ್ಲ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟ್ 30 ಮಿನಿಟ್ಸ್ ಆಫ್ ದ ಮೂವಿ ಸ್ಕ್ರೀನ್ ಪ್ಲೇ ನಾರ್ಮಲ್ ಆಗಿ ಹೋಗುತ್ತೆ, ಅಂದ್ರೆ ಏನು ಸಹ ಮೇಜರ್ ಆಗಿ ನಡೆಯೋದಿಲ್ಲ. 30 ಮಿನಿಟ್ಸ್ ಆದ್ಮೇಲೆ ಕತೆ ರೊಮ್ಯಾಂಟಿಕ್ ಆಗಿ ಶುರು ಆಗುತ್ತೆ. ಅಲ್ಲಿಂದ ಫಿಲಮ್ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಫಸ್ಟ್ ಹಾಫ್ ಆಫ್ ದ ಮೂವಿ ರೊಮ್ಯಾಂಟಿಕ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಆಫ್ ದ ಮೂವಿ ಫಸ್ಟ್ 30 ಮಿನಿಟ್ಸ್ ಆದ್ಮೇಲೆ ಕತೆ ಕಾಮಿಡಿಯಿಂದ ಟ್ರಾಜಿಡಿಗೆ ಟರ್ನ್ ಆಗುತ್ತೆ. ಮತ್ತೆ ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ತುಂಬಾ ಎಮೋಷನಲ್ ಮತ್ತೆ ಫೀಲ್ ಗುಡ್ ಡ್ರಾಮಾ ಆಗಿ ಎಂಡ್ ಮಾಡಿದ್ದಾರೆ. ಡೈರೆಕ್ಟರ್ ಈ ಫಿಲಮ್ ಅಲ್ಲಿ ಕೊಟ್ಟಿರುವಂತಹ ಫಿನಿಶಿಂಗ್ ಟಚ್ ಅಂದ್ರೆ ಕ್ಲೈಮ್ಯಾಕ್ಸ್ ನ ಪ್ಲಾನ್ ಮಾಡಿರೋ ರೀತಿನೇ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಹೀರೋ ಬಾಸ್ ಮತ್ತು ಹೀರೋ ಮಧ್ಯೆ ನಡೆಯುವಂತಹ ಒಂದಷ್ಟು ಕಾಮಿಡಿ ಸೀನ್ಸ್ ನನಗೆ ವರ್ಕ್ ಆಯ್ತು. ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲಮ್ ಅಲ್ಲಿ ಸಖತ್ ಎಕ್ಸಲೆಂಟ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಆಫ್ ದ ಮೂವಿಯಲ್ಲಿ ಹೀರೋಯಿನ್ ನ ಮಿಸ್ಟೀರಿಯಸ್ ಫ್ಲಾಶ್ ಬ್ಯಾಕ್ ಸ್ಟೋರಿ ರಿವೀಲ್ ಮಾಡ್ತಾರೆ. ಅದು ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ದಾರೆ ಅಂತ ಅನಿಸ್ತು. ಕತೆ ತುಂಬಾ ಪ್ಲೇನ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿ ಒಂದಷ್ಟು ಕಡೆ ಕಾಮಿಡಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಒಂದು ಫಿಲಮ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬರ್ತಾ ಇತ್ತು. ಓವರ್ ಆಲ್ ಆಗಿ ನಾನು ಈ ಫಿಲಮ್ ನ ಎಂಜಾಯ್ ಮಾಡಿದೆ. ಇನ್ನು ನೀವೇನಾದ್ರೂ ರೊಮ್ಯಾಂಟಿಕ್ ಅಂಡ್ ಫೀಲ್ ಗುಡ್ ಮೂವಿ ಲವರ್ಸ್ ಆಗಿದ್ರೆ ಈ ಒಂದು ಫಿಲಮ್ ನಿಮ್ಗೆ ಮಸ್ಟ್ ವಾಚ್. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂತ ರೇಟಿಂಗು 4/5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.